ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸರ್, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರು. ಬನ್ನಿ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲೆಲ್ಲ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಕಾಲೇಜಲ್ಲಿ ನಡೆದಂತಹ ನಿಮ್ಮ ಯಾವ ಪರೀಕ್ಷೆಗಳು ಕಂಪ್ಲೀಟ್ ಆಗಿದ್ದಾವೋ ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ, all-in-one pdf@gmail.com. ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಪಾರ್ಟ್ ಎ, ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೆಜರ್ಡ್ ವ್ಯಾಲ್ಯೂ ಆ್ಯಂಡ್ ದ ಟ್ರೂ ವ್ಯಾಲ್ಯೂ ಆಫ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಕಾಲ್ಡ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಎರರ್ ಈಸ್ ದ ರೈಟ್ ಆನ್ಸರ್. Question number 2, a ball is thrown vertically upward at the maximum height. Right answer is the instantaneous velocity is 0 and acceleration is 9.8 ಆಯಿತಾ. ಮೀಟರ್ ಪರ್ ms ಟು ಡೌನ್ವರ್ಡ್ಸ್, ಅದು ಗೊತ್ತಾಗುತ್ತೆ ನಿಮಗೆ. ಬನ್ನಿ, ಕ್ವಶನ್ ನಂಬರ್ 3 ನೋಡೋಣ. ಸ್ಲೋಪ್ ಆಫ್ VT ಗ್ರಾಫ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಕ್ಸಿಲರೇಷನ್. ಕ್ವಶನ್ ನಂಬರ್ 4, right answer is option A, 0 degree angle between them is ಆಯಿತಾ. Question number 5, minimum number of equal forces needed to keep a body in equilibrium are dash. Right answer is option A, 2. Question number 6, ratio of maximum limiting frictional force to normal reaction is called dash. Right answer is option B, coefficient of friction is the right answer. Coefficient of friction is the right answer. Question number 7, work done by centripetal force is dash. Right answer is 0. ಬನ್ನಿ, ಈಗ fill in the blanks ನೋಡ್ತಾ ಹೋಗೋಣ. Decrease in velocity with time is called dash. Right answer is deceleration is the right answer. Declaration is the right answer. Question number 9, at highest point vertical component of velocity of projectile is dash. Right answer is 0. Question number 10, momentum is the right answer. Recoil of a gun is an illustration ಅಂದರೆ example for the law of conservation of momentum is the right answer. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಬಿ ನಲ್ಲಿದ್ದೇವೆ. ದಿಸ್ ಈಸ್ ಅವರ್ ಮೇಲ್ ಐ ಡಿ. ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಯಾವುದೇ ಸಬ್ಜೆಕ್ಟ್, ಯಾವುದೇ ಸ್ಟ್ರೀಮಿಂದ ಆಗಿರ್ಬೋದು, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ದಯವಿಟ್ಟು ಕಳಿಸ್ಕೊಡಿ. ಪಾರ್ಟ್ ಬಿ, ಟು ಈಚ್ ಕ್ವಶನ್ ಕ್ಯಾರೀಸ್ 2 marks. ರೈಟ್ ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎ ಅಂತ ಕೊಟ್ಟಿದ್ದಾರೆ, ಇಂಪಲ್ಸ್. ಬಿ ಅಂತ ಹಾಕಿ ಪ್ರೆಸರ್ ಅಂತ ಕೊಟ್ಟಿದ್ದಾರೆ. ಡೈಮೆನ್ಷನಲ್ ಫಾರ್ಮುಲಾ ಯು ನೀಡ್ ಟು ರೈಟ್. ಡ್ರಾ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಅಂತ ಹಾಕ್ಬಿಟ್ಟು ಮತ್ತೆ ಇದರಲ್ಲಿ ಎ ಬಿ ಅಂತ ಕೊಟ್ಟಿದ್ದಾರೆ. ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಇದೆ. ಕ್ವಶನ್ ನಂಬರ್ 13, ವಾಟ್ ಈಸ್ ಎ ಸ್ಕೆಲರ್, ಗಿವ್ ಆ್ಯನ್ ಎಕ್ಸಾಂಪಲ್. ಕ್ವಶನ್ ನಂಬರ್ 14, ಮೆನ್ಷನ್ ಎನಿ 2 ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಪಾರ್ಟ್ ಸಿ, ಮೈ ಡಿಯರ್ ಚಿಲ್ಡ್ರನ್, ಇಲ್ಲಿ ತಾವುಗಳು ನೋಡ್ಬೋದು ಈಚ್ ಕ್ವಶನ್ ಕ್ಯಾರೀಸ್ 3 marks. ಹಾಗಾಗಿ ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಪ್ಲೀಸ್ ವರ್ಕೌಟ್ ಆನ್ ದೋಸ್ ಕ್ವಶನ್ಸ್. ಇದ್ರ ಮೇಲೆಲ್ಲ ವರ್ಕ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ದಯವಿಟ್ಟು ಈಸಿಯಾಗಿ ತಗೋಬೇಡಿ, ಕಷ್ಟಪಟ್ಟು ಓದಿ ಸರ್, ಆಯಿತಾ. ಕಷ್ಟಪಟ್ಟಿದ ಮೇಲೆಲ್ಲ ಈಸಿನೇ ಆಗುತ್ತೆ. ಪಾರ್ಟ್ ಡಿನಲ್ಲಿ ನಾವು 5 mark ಕ್ವಶನ್ಸ್ಗಳನ್ನು ನೋಡ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ 5 mark. ಕ್ವಶನನ್ನು ಆನ್ಸರ್ಸು ಫಸ್ಟ್ ಪಾರ್ಟಲ್ಲಿ ಬರುತ್ತೆ, ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್. ವಿ ಆರ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್, ವ್ಯಾಲ್ಯೂಯಬಲ್ ಕಮೆಂಟ್ಸು ಅಥವಾ ಬ್ಯೂಟಿಫುಲ್ಲು ಅಥವಾ ಏನೋ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ. ಧನ್ಯವಾದಗಳು.